ಈ ಸಲ ಆರ್ ಸಿ ಬಿ ಮ್ಯಾಚ್ ಇದೆಯಲ್ಲ, ಕಳೆದ ಬಾರಿನ ಚಾಂಪಿಯನ್ ಆಗಿದ್ವಿ, ಈ ಬಾರಿನ ಚಾಂಪಿಯನ್ ಆಗ್ತೀವಿ ಅನ್ನೋದು 100% ಇದೆ. ಮತ್ತು ನಮ್ಮ ಕಡೆ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ಬೇಕಂತ ಈ ಸಲ ನಾವು ಅಪೇಕ್ಷೆ ಪಡ್ತೀವಿ. ಅವ್ರು ಯಾವಾಗಲೂ ಪ್ರತಿ ಸಾರಿನೂ ಅವರು ಆಡಿದ ಮ್ಯಾಚ್ಗಳು ಎಲ್ಲ ಪ್ರತಿ ಮ್ಯಾಚು ಗೆದ್ದಿದ್ದೀವಿ. ಅದೇ ರೀತಿಯಾಗಿ ಈ ಸಲನೂ ಅವರು ಸೆಂಚುರಿ ಹೊಡಿತಾರೆ ಅನ್ನೋದೊಂದು ನಂಬಿಕೆ ಇದೆ ನಮಗೆ. ಮತ್ತು ನಮ್ಮ ಕಡೆ ಪಾಟಿದಾರರು ಚೆನ್ನಾಗಿ ಆಡಿದ್ದಾರೆ. ಮತ್ತು ನಮ್ಮ ಕಡೆಗೆ ಇವರು ಬೌಲಿಂಗ್ ಇವರು ಯಾರು ಭುವನೇಶ್ವರ್ ಕುಮಾರ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಅವ್ರು ನಾವು ಗೆಲ್ತೀವಿ ಅನ್ನೋದು 100% ಗ್ಯಾರಂಟಿ ಇದೆ. ಈ ಸಾರಿ ಆರ್ ಸಿ ಬಿ ಗೆಲ್ಲುತ್ತೆ ಆಲ್ಮೋಸ್ಟು. ಎಜಾಲುಡ್ ಆಡಿರೋ ಯಾವುದು ಫೈನಲ್ಸ್ ಹೋತಿಲ್ಲ, ಹಂಗಾಗಿ ಈ ಸಾರಿ ಎಜಾಲುಡ್ ಅವರು ಚೆನ್ನಾಗಿ ಆಗ್ತಾರೆ ಅಂತ ಅನ್ನಿಸ್ತೈತೆ ಬಾಲಿಂಗು. ಟಾಸ್ ಆದರೆ ಫಸ್ಟು ಬಾಲಿಂಗೇ ತೊಗೋಬೇಕು, ಚೇಜಿಂಗ್ ಈಸಿ ಆಗುತ್ತೆ ಅಲ್ಲಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಆಲ್ ದಿ ಬೆಸ್ಟ್ ಆರ್ ಸಿ ಬಿ. ಎಷ್ಟು ಸ್ಕೋರ್ ಮಾಡಿದರೆ ಆರ್ ಸಿ ಬಿ ಗೆಲ್ಲುತ್ತೆ? ಆಲ್ಮೋಸ್ಟ್ ಅಲ್ಲಿ 200 ಆದರೆ ಸಾಕು ಅನಿಸುತ್ತೆ ಅಹಮದಾಬಾದ್ ಪಿಚ್ಚಲ್ಲಿ. ಫಸ್ಟ್ ಬ್ಯಾಟಿಂಗ್ ತೆಗೆದಾದರೆ 220 210 ಆದರೆ ಸಾಕು. ಯಾರೆಲ್ಲ ಆಡಿದರೆ ಮ್ಯಾಚ್ ಗೆಲ್ಬೋದು? ಆಲ್ಮೋಸ್ಟ್ ಎಜಾಲುಡ್ ಆಡ್ತಾರೆ. ಅಂದರೆ ಬ್ಯಾಟಿಂಗ್ ಒಳಗೆ ಕೊಹ್ಲಿ ಮತ್ತು ಪಡಿಕಲ್ ಆಡಿದರೆ ಗೆಲ್ಬೋದು ಈ ಸರಿ. ಒಳ್ಳೆ ಚಾನ್ಸ್ ಐತೆ. ಕೊಹ್ಲಿ ಏನಾದರೂ ಕೂಡ ಸೆಂಚುರಿ ಮಾಡ್ಬೋದಾ? ಸೆಂಚುರಿ ಮಾಡ್ತಾರಲ್ಲ, ಹಾಫ್ ಸೆಂಚುರಿ ಅಂತೂ ಮಾಡ್ತಾರೆ. ಹಾಫ್ ಸೆಂಚುರಿ ಮಾಡಿದ್ವೆಲ್ಲ ಮ್ಯಾಚ್ ಗೆದ್ದಾರೆ. ಹಾಫ್ ಸೆಂಚುರಿ ಆಗದವೆಲ್ಲ ಗೆದ್ದಿದ್ದಾರೆ, ಹಾಫ್ ಸೆಂಚುರಿ ಮಾಡ್ತಾರೆ. ಸರ್ ಕಪ್ ಗೆಲ್ಬೇಕು ಸರ್ ಅವರು, ಯಾಕಂದರೆ ಲಾಸ್ಟ್ ಟೈಮು ಗೆದ್ದಿದ್ದಾರೆ. ಆಲ್ಮೋಸ್ಟ್ ಅದೇ ಟೀಮ್ ಕ್ಯಾರಿ ಮಾಡಿದ್ದಾರೆ. ಈ ಸಲನೂ ಸ್ವಲ್ಪ ಚೇಂಜಸ್ ಆಗಿದೆ. ಬ್ಯಾಕಪ್ ಸ್ಟ್ರೆಂತು ಚೆನ್ನಾಗಿದೆ. ಜಕಬ್ ಡೆಪಿ ಬಂದಿದ್ದಾರೆ. ಈಗ ಶಫರ್ಡ್ ಹೋದ್ರೂ ಜಕಬ್ ಡೆಪಿ ಹಾಕ್ಯಂದಿದ್ದಾರೆ. ಬಾಲಿಂಗ್ ಸ್ಟ್ರೆಂತ್ ಆಗಿದೆ. ಪಿಲ್ಸಾಟ್ ಬಂದರೆ ಟಾಪ್ ಆರ್ಡ್ರ್ ಚೆನ್ನಾಗಾಗುತ್ತೆ. ಅಂದರೆ ಟಾಪ್ ಆರ್ಡ್ರ್ ಚೆನ್ನಾಗಾಯಿತು ಅಂದರೆ ಆಮೇಲೆ 200 ಮೇಲೆ ಈಸಿಯಾಗಿ ಚೇಜು ಮಾಡ್ಬೋದು, ಇದನ್ನು ಸೆಟ್ ಮಾಡ್ಬೋದು ನಮ್ಮದು. ಹಾಗಾಗಿ ಆರ್ ಸಿ ಬಿ ಗೆಲ್ಬೋದು ಗೆಲ್ಲೋ ಚಾನ್ಸ್ ಚೆನ್ನಾಗಿದೆ. ಜಿ ಟಿನೂ ಚೆನ್ನಾಗಿದೆ, ಅದ್ಭುತವಾಗಿದೆ. ಅವನು ಬಾಲರ್ಸ್ ಚೆನ್ನಾಗಿದ್ದಾರೆ ಅದ್ರಾಗೆ, ಅದನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನೋಡ್ಕೊಂಡು ಆಡ್ಬೇಕು, ಫೈನಲ್ ಪ್ರೆಷರ್ ಅಲ್ಲ, ನೋಡ್ಕೊಂಡು ಆಡ್ಬೇಕು. ಮೊನ್ನೆ ಚೆನ್ನಾಗಿ ಆಡಿದೆ ಸರ್. ಅದ್ರಾಗ ಸೆಂಚುರಿ ಎಲ್ಲ ಬಾರಿಸಿದ್ದಾರೆ ಗಿಲ್ ಅವರು. ಸಾಯಿ ಸುದರ್ಶನ್ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ಲರ್ ಇದ್ದಾರೆ, ತೆವಾಟಿಯಾ ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ನೋಡ್ಕೊಂಡು ಆಡ್ಬೇಕು ಸರ್ ಅವರು. ಆರ್ ಸಿ ಬಿ ಚಾನ್ಸ್ ಇದೆ ಸರ್, ಯಾಕಂದರೆ ಎಕ್ಸ್ಪೀರಿಯನ್ಸ್ ಬಾಲರ್ ಇದ್ದಾರೆ. ಅದೇ ಗೆಲ್ಲಿ. ಐ ಆಮ್ CSK ಫ್ಯಾನ್, ಬಟ್ ಸಪೋರ್ಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಆರ್ ಸಿ ಬಿಗೆ ಗೆಲ್ಲಿ. ಇವತ್ತು ಗುಜರಾತ್ ಟೈಟನ್ಸ್ ಮತ್ತು ಆರ್ ಸಿ ಬಿ ಮ್ಯಾಚ್ ಇದೆ. ಕಳೆದ ಬಾರಿ ಕೂಡ ನರೇಂದ್ರ ಮೋದಿ ಸ್ಟೇಡಿಯಂವರೆಗೆ ನಾವು ಜಯಗೊಂಡಿದ್ವಿ. ಈ ಬಾರಿನೂ ಕೂಡ ಆರ್ ಸಿ ಬಿ ಜಯಗೊಳ್ತದಂತ ಹೇಳ್ತಿದ್ದೀನಿ. ಗುಜರಾತ್ ಟೈಟನ್ಸ್. ಟಾಸ್ ಆದರೆ ಫಸ್ಟು ಬಾಲಿಂಗೇ ಆ್ಯಕ್ಟಿಂಗ್ ಮಾಡಬೇಕು. ಬಾಲಿಂಗ್ ಚೇಂಜಿಂಗ್ ಮಾಡಿದರೆ ನಮ್ಮ ವಿರಾಟ್ ಕೊಹ್ಲಿ ಚೇಂಜ್ ಮಾಸ್ಟರ್ ಇದ್ದಾರೆ. ದಯಮಾಡಿ ಈ ಸತಿ ಕಪ್ ನಮ್ಮದೇ ಆಗೇ ಆಗುತ್ತೆ. ಯಾರ್ಯಾರು ಆಡಬೇಕು ಚೆನ್ನಾಗಿ? ಪಟೀದಾರ್, ವಿರಾಟ್ ಕೊಹ್ಲಿ, ವೆಂಕಟೇಶ್ ಅಯ್ಯರು, ಸಾಲ್ಟು ಇವತ್ತು ಸ್ವಲ್ಪ ಡೌಟ್ ಇದೆ ಆಕೆ. ಅದು ರಮೇಶ್ ಶಫರ್ಡು, ಟೀಮ್ ಡೇವಿಡು ಎಲ್ಲರೂ ತುಂಬ ಇವತ್ತು ಚೆನ್ನಾಗಿ ಆಡ್ತಾರೆ. ಎಷ್ಟು ಸ್ಕೋರ್ ಮಾಡಿದರೆ ಆರ್ ಸಿ ಬಿ ಗೆಲ್ಲುತ್ತೆ? 250 ಮೇಲೇ ಮಾಡಬೇಕು ಅವ್ರಿಗೆ. ಈಗ ವೆಂಕಟೇಶ್ ಅಯ್ಯರ್ ಫಾರ್ಮ್ನಾಗಿದೆ, ಅವ್ರು ಆಡ್ಬೋದು. ಮತ್ತು ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್, ಚೇಸ್ ಮಾಡಿದರೆ ಅವನು ಹೊಡಿತಾನೆ. ರಜತ್ ಪಾಟಿದಾರ್ ಫಾರ್ಮ್ನಾಗಿದೆ. ಚೇಜಿಂಗ್ ತಗೋಬೇಕು. ಗುಜರಾತ್ ಅದು ಅಹಮದಾಬಾದ್ ಪಿಚ್, ಚೇಜಿಂಗ್ ಪಿಚ್ ಅದು. ಹಂಗಾಗಿ ಅದೇ ವಿರಾಟ್ ಕೊಹ್ಲಿ ಆಡ್ತಾನೆ. ಚೇಸ್ ಮಾಡಿದರೆ ವಿರಾಟ್ ಕೊಹ್ಲಿ ಆಡೋದು. ಮತ್ತು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ವೆಂಕಟೇಶ್ ಅಯ್ಯರ್, ರಜತ್ ಪಾಟಿದಾರ್ ಮತ್ತು ದೇವದತ್ ಪಡಿಕಲ್. ಅವನು ತುಂಬ ಟಚ್ನಾಗಿದೆ, ಒಳ್ಳೆ ಟಚ್ನಾಗಿದೆ. ಮತ್ತು ಟಿಮ್ ಡೇವಿಡ್ ಮತ್ತು ಆಡೋ ಬೌಲಿಂಗ್ ಚೆನ್ನಾಗಿದೆ. ಈಗ ಪರ್ಪಲ್ ಕ್ಯಾಮ್ ತೊಗೊಳ್ತವೆ. ಯಾವುದು? ಈ ಸಲ ಕಪ್ ನಮ್ಮದೇ. 240 ಮಾಡಲಿ, ಜಾಸ್ತಿನೇ ಮಾಡಲಿ, ಜಾಸ್ತಿ ಗೆಲ್ತಾರೆ. ನಂಬಿಕೆ ಇದೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತ. ಗೆದ್ದೇ ಗೆಲ್ತಾರೆ. ಇಲ್ಲ, ಬಾಲಿಂಗ್ ತಗೊಳ್ಳಿ ಫಸ್ಟ್, ಆಮೇಲೆ ಚೇಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ. ತುಂಬ ಹೈ ವೋಲ್ಟೇಜ್ ಇರೋ ಮ್ಯಾಚ್ ಸರ್. ಜಿ ಟಿನೂ ಹಾಗೆ ಇದೆ, ಆಮೇಲೆ ಆರ್ ಸಿ ಬಿನೂ ಕೂಡ ಹಾಗೆ ಇದೆ. ಆದರೆ ಎಕ್ಸ್ಪೀರಿಯನ್ಸ್ ಅಂತ ನೋಡಿದಾಗ ಜಿ ಟಿಗಿಂತ ಆರ್ ಸಿ ಬಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ಸ್ಗಳಿದ್ದಾರೆ. ಆಮೇಲೆ ಫೈನಲ್ಸ್ ಎದುರಿಸತಕ್ಕಂಥ ಪ್ಲೇಯರ್ಸು ಕೂಡ ಜಾಸ್ತಿ ಇದ್ದಾರೆ. ಭುವನೇಶ್ವರ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು. ಇಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇರೋದ್ರಿಂದ ಆದಷ್ಟು ಆರ್ ಸಿ ಬಿ ಕಡೆ 90% ಗೆಲ್ಲೋ ಚಾನ್ಸಸ್ ಭಾಳ ಇದೆ. ಹಂಗಾಗಿ ಆಮೇಲೆ ಬೌಲರ್ಸ್ ಆಗಿರ್ತಕ್ಕಂಥ ಹೈಸಲ್ವುಡ್ ಕೂಡ ಫೈನಲ್ ಆಡ್ರೆ ಯಾವೂ ಕೂಡ ಸೋತಿಲ್ಲ. ಆಮೇಲೆ ಭುವನೇಶ್ವರ್ ಕೂಡ ಒಳ್ಳೆ ಇನ್ ಸ್ವಿಂಗ್ ಇರೋದ್ರಿಂದ, ಔಟ್ ಸ್ವಿಂಗ್ ಕೂಡ ಇರೋದ್ರಿಂದ ತಂಡಕ್ಕೆ
ಬೆಂಬಲವಾಗಿ ನಿಂತ್ಕೊಂತಾರೆ ಅಂತ ನಾನು ಹೇಳ್ತೀನಿ ಸರ್. ಚೇಸಿಂಗ್ ತಗೊಂಡ್ರೆ ಬೆಟರ್ ಅಥವಾ ಬ್ಯಾಟಿಂಗ್ ತಗೊಂಡ್ರೆ? ಡ್ಯೂ ಫ್ಯಾಕ್ಟರ್ ನೋಡೋದಾದರೆ ಸರ್ ಚೇಸಿಂಗ್ ತಗೊಂಡ್ರೆ ಬೆಟರು, ಯಾಕಂದರೆ ಬಾಲ್ ಸ್ಲಿಪ್ಪರಿ ಆಗ್ತಿರುತ್ತೆ. ಸೊ ಹಾಗಾಗಿ ಚೇಸಿಂಗ್ ತಗೊಂಡ್ರೆ ಯಾವ್ದು. ಆಮೇಲೆ ಬ್ಯಾಟಿಂಗ್ ಆರ್ಡರ್ ನೋಡೋದಾದ್ರೆ RCBದು ಅಪ್ ಟು 7th 8th ವಿಕೆಟ್ವರೆಗೂ ಬ್ಯಾಟಿಂಗ್ ಆರ್ಡರ್ ಇದೆ. ಹಾಗಾಗಿ ಚೇಸಿಂಗ್ ತಗೊಂಡ್ರೆ ಅವ್ರಿಗೆ ಇನ್ನೂ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಈಗ RCBನೇ ಮತ್ತೆ ಚಾಂಪಿಯನ್ ಆಗೋದು. ಏನಪ್ಪ ಅಂದರೆ ಈಗ ಲಕ್ಕಿ ಥರ ಹೆಸಲ್ವುಡ್ ಇದ್ದರೆ ಯಾವಾಗಲೂ ಗೆಲ್ಲುತ್ತನ್ನೋ ಒಂದು ವಾಡಿಕೆ ಥರ ಹೇಳಿದ್ದಾರೆ. ಈ ಸರಿನೂ ಗೆಲ್ಬೋದನ್ನೋ ಆಶಯ ನಮಗಿದೆ. ಈ ಸರಿ ವಿರಾಟ್ ಕೊಹ್ಲಿ ಸ್ವಲ್ಪ ರನ್ ಚೆನ್ನಾಗಿ ಮಾಡಿ ಸೆಂಚುರಿ ಹೊಡಿದ್ರೆ ಭಾಳ ಖುಷಿ ನಮಗೂ. ಹೊಡೆದ್ರೆ ನೋಡೋಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತೈತೆ. ಫಸ್ಟ್ ಟಾಸ್ ಗೆದ್ರೂ ನಾವು ಬ್ಯಾಟಿಂಗ್ ತಗೊಂಡು ಒಂದು 250 ಹಂಗೆ ಹೊಡೆದ್ರೆ GTನ ಆರಾಮಾಗಿ ಮಣಿ ಹಾಕ್ಬೋದಂತ ಹೇಳ್ತೀವಿ. ಜೈ RCB. ಪಕ್ಕ ಗೆಲ್ಲತ್ರಿ. ಈ ಸರಿ ಕಪ್ ನಮ್ಮದೇ. ಈ ಸಲಿನೂ ಕಪ್ ನಮ್ಮದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.